ಎಲ್ಲರಿಗೂ ನೀವು ನೋಡ್ತಾ ಇರೋ ಶಂಕರ್ ಅಷ್ಟಲ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂದರೆ ನಿಮಗೇನು ಟೈಮ್ ಇಲ್ಲ ಅಂದರೆ ವಿಡಿಯೋ ಸೇವ್ ಮಾಡ್ಕೊಂಡು ಆಮೇಲೆ ಬಂದು ನೋಡಿ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡೋಂಗಿಲ್ಲ. ಸ್ಕಿಪ್ ಮಾಡಿದರೆ ಏನೂ ಹೆಲ್ಪ್ ಆಗೋಲ್ಲ. ಈ ವಿಡಿಯೋ ಕ್ಲಿಕ್ ಮಾಡಿದ್ರು ವೇಸ್ಟ್ ಆಗುತ್ತೆ. ಸೊ ಏನಪ್ಪ ಅಂದರೆ ಲಾಸ್ಟ್ 2 ವಿಡಿಯೋದಲ್ಲಿ 2 ಮಾರ್ಕ್ಸ್ ಹಾಗೆ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋ ನೋಡಿದರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಆಗಿರ್ತೀನಿ, ನೋಡಿಬಿಡಿ. ಸೊ ನಾನು ಲಾಸ್ಟ್ ಇಯರ್ 99 ಸ್ಕೋರ್ ಮಾಡೋಕ್ಕೆ ಯಾವ PDF ರೆಫರ್ ಮಾಡಿದ್ದೆ, ಯಾವ ಕ್ವಶನ್ಸ್ನ ರೆಫರ್ ಮಾಡಿದ್ದೆ, ಅದನ್ನು ನಿಮಗೆ ಕೊಡ್ತಾ ಇರೋದು. ಯಾವುದನ್ನು ಮಿಸ್ ಮಾಡ್ಕೊಬೇಡಿ. ನೀವೇನಾದರೂ ಹೊಸಬರಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಇವಾಗೇನು ಎಕ್ಸಾಮ್ ಮುಗೀತು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನೇ ಹೆಲ್ಪ್ ಇಲ್ಲ ಅಂದ್ಕೋಬೇಡಿ. ಸೊ ನಾನು ಲಾಸ್ಟ್ ಮಂತೇ ಓದಿ KCTಲಿ 10K ತೊಗೊಂಡಿದ್ದೆ. ಅದು ಹೆಂಗೆ ತೊಗೊಂಡೆ, ಯಾವ್ಯಾವ ಬುಕ್ಸ್ನ ರೆಫರ್ ಮಾಡಿದ್ದೆ, ಯಾವ್ಯಾವ ಯೂಟ್ಯೂಬ್ ಚಾನಲ್ ರೆಫರ್ ಮಾಡಿದ್ದೆ, ಎಲ್ಲದೂ ಕೂಡ ಈ ಯೂಟ್ಯೂಬ್ ಚಾನಲ್ ಆಗ್ತಾ ಹೋಗ್ತೀನಿ. ಯಾವುದನ್ನು ಮಿಸ್ ಮಾಡ್ಕೊಬೇಡಿ. ಹೋದರೆ ನಿಮಗೆ 5 ಮಾರ್ಕ್ಸ್ ಯಾವ್ಯಾವ ಚಾಪ್ಟರ್ನ ಬರ್ತವೆ ಅಂದರೆ, ಫಸ್ಟ್ನೇ ಚಾಪ್ಟರ್ ರಿಲೇಷನ್ ಆ್ಯಂಡ್ ಫಂಕ್ಷನ್ ಒಂದು, ಅದನ್ನು ಬಿಟ್ಟರೆ ನೆಕ್ಸ್ಟ್ ಚಾಪ್ಟರ್ ಒಂದು ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯೇಷನ್, ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಇಂಟರ್ಗಲ್ಸ್, ಅದೇ ರೀತಿ ಡಿಫ್ರೆನ್ಷಿಯಲ್ ಈಕ್ವೇಷನ್. ಇಷ್ಟು ಚಾಪ್ಟ್ರಿಂದ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬರುವಂಥ. ಓಕೆ, ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಸೊ ನಾನು ಲಾಸ್ಟ್ ಇಯರ್ ರೆಡಿ ಮಾಡಿರೋಂಥ PDF ನಿಮಗೆ ಕೊಡ್ತಾ ಇರೋದು. ಇದನ್ನು ನಾನು ಲಾಸ್ಟ್ ಇಯರ್ ಓದ್ಕೊಂಡೋಗಿ 99 ಸ್ಕೋರ್ ಮಾಡಿದ್ದು. ಸೊ ವಿಡಿಯೋನ ಕೊನೆ ತನಕ ನೋಡಿ, ಇದರಲ್ಲೇ ನಾನು ಇಂಪಾರ್ಟೆಂಟ್ ಆಗಿಸ್ತಾ ಹೋಗ್ತೀನಿ. ಸೊ ಈಗ ಫಸ್ಟ್ನೇ ಚಾಪ್ಟರ್ ರಿಲೇಷನ್ ಫಂಕ್ಷನ್ ಬರ್ತದೆ. ಫಸ್ಟ್ನೇ ಕ್ವಶನ್ ಮಾತ್ರ ಪ್ರತಿ ವರ್ಷ ಇದ್ದೇ ಇರುತ್ತೆ, ಈ ವರ್ಷನೂ ಬರೋ ಸಾಧ್ಯತೆ ಇದೆ. ಸೊ ಏನಪ್ಪ ಅಂದರೆ ಇನ್ವಿಟೇಬಲ್ ಅಂತ ಇದು ಮಾಡಬೇಕು, ಪ್ರೂವ್ ಮಾಡೋದು. ಅದೇ ರೀತಿ ಇನ್ವರ್ಸ್ ಫಂಕ್ಷನ್ನ ಪ್ರೂವ್ ಮಾಡೋದು. ಇನ್ವರ್ಟೇಬಲ್ ಅಂದರೆ ಬೈಜೆಕ್ಟಿವ್ ಆಗಿದ್ರೆ ಇನ್ವರ್ಟೇಬಲ್ ಆಗಿರುತ್ತೆ ಅಂತ ಅರ್ಥ. ಸೊ ಭಾಳ ಸ್ಟೂಡೆಂಟ್ ನೋಡಿದ್ದೀನಿ ನಾನು, ಇನ್ವರ್ಟೇಬಲ್ ಅಂದರೆ ಪ್ರೂವ್ ಮಾಡ್ತಾರೆ, ಬಟ್ ಇನ್ವರ್ಸ್ ಆಫ್ ಫಂಕ್ಷನ್ ಬರ್ದಿರಲ್ಲ. ಅದಕ್ಕೆ 1 ಮಾರ್ಕ್ಸ್ ಇರೋದ್ರಿಂದ 1 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತಾರೆ. ಸೊ ನೀವು ಅದನ್ನು ಪ್ರೂವ್ ಮಾಡಿ ಇನ್ವರ್ಸ್ ಆಫ್ f(x) ಬರೀಬೇಕು. ನಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಮೇನ್ ಎಕ್ಸಾಮಲ್ಲಿ ಇದು ಬರೆದು ಬಂದಿದ್ದಿಲ್ಲ, 1 ಮಾರ್ಕ್ಸ್ ಕಳ್ಕೊಂಡಿದ್ರು. ಸೊ ಅದೇ ರೀತಿ ಸೆಕೆಂಡ್ ಒಂದು ಕೂಡ ನೋಡ್ಕೊಂಡಿರಿ, ಈಸಿಯಾಗಿರುತ್ತೆ. ನ್ಯಾಚುರಲ್ ನಂಬರ್ n to n ಇದೆ, ಅದನ್ನು x² ಇನ್ವರ್ಟೇಬಲ್ ಅಂತ ಪ್ರೂವ್ ಮಾಡೋಕೆ. ಅದೇ ರೀತಿ ಇದಕ್ಕೂ ಕೂಡ ಇನ್ವರ್ಸ್ ಆಫ್ fನ ಕಂಡುಹಿಡಿಯುವಂಥದ್ದು. ಸೊ ನೆಕ್ಸ್ಟ್ ಬಂದರೆ ಇವೆಲ್ಲ ಒಮ್ಮೆ ಪ್ರಾಕ್ಟೀಸ್ ಮಾಡಿರಿ. ಸೊ ನಾನು ನೆಕ್ಸ್ಟ್ ಒಂದು 7th ಒಂದು ನೋಡ್ಕೊಳ್ಳಿ ಅಂತೀನಿ, ಯಾಕಂದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಲೆವೆಲ್ ಇರೋದ್ರಿಂದ ಕೇಳೋ ಸಾಧ್ಯತೆ ಇರುತ್ತೆ. ಸೊ 1 ಹಾಗೆ ಆನ್ 2 ಅಂತ ಪ್ರೂವ್ ಮಾಡುವಂಥದ್ದು. ಸೊ ಇಲ್ಲ ಆ ಕ್ವಶನ್ ತಪ್ಪಿದ್ರೆ ಈ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ನೋಡ್ಬೋದು ಲಾಸ್ಟ್ ಇಯರ್ ಕೇಳಿರುವಂಥದ್ದು. ಸೊ ಇದನ್ನು ಲಾಸ್ಟ್ ಇಯರ್ 2ನೇ ಎಕ್ಸಾಮಲ್ಲಿ ಕೇಳಿದ್ರು ಅನಿಸುತ್ತೆ ಮೋಸ್ಟ್ಲಿ. ಸೊ ಹಾಕಿದ್ದೀನಿ, ಇದನ್ನು ಒಮ್ಮೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಈಸಿ ಆಗುತ್ತೆ. ಸೊ ನೆಕ್ಸ್ಟ್ 5 ಮಾರ್ಕ್ಸ್ ಚಾಪ್ಟರ್ ಬಂದು ಎಲ್ಲ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಹೋಗಿರಿ, ಈಸಿ ಆಗುತ್ತೆ ನಿಮಗೆ, ಪ್ರಾಕ್ಟೀಸ್ ಮಾಡಿ ಬಂದಿರಿ. ನೆಕ್ಸ್ಟ್ ಬಂದು ಮ್ಯಾಟ್ರಿಕ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ನಿಮ್ಮ 5 ಮಾರ್ಕ್ಸ್ ತೊಗೊಳಕ್ಕೆ. ಸೊ ಯಾಕಂದರೆ ನಿಮಗೆ ಅಡಿಷ್ನಲ್ಲು, ಮಲ್ಟಿಪ್ಲಿಕೇಶನ್ ಹಾಗೆ ಸಬ್ಸ್ಟ್ರಾಕ್ಷನ್ ಏನಾರ ಬಂತು ಅಂದರೆ ಮ್ಯಾಟ್ರಿಕ್ಸಲ್ಲಿ ನೀವೇನು ಓದೋದೇ ಬೇಡ, ಡೈರೆಕ್ಟಾಗಿ ಮ್ಯಾಟ್ರಿಕ್ಸಲ್ಲಿ 5 ಮಾರ್ಕ್ಸ್ ಕ್ವಶನ್ ಈಸಿಯಾಗಿ ತೊಗೋಬೋದು. ಸೊ ಇದರಲ್ಲಿ ನಾನು ಮಸ್ಟು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದು 5th ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ, 7th ಒಂದು ಮಾಡ್ಕೊಂಡು ಹೋಗಿರಿ, ಅದೇ ರೀತಿ 8th ಒಂದು ಮಾಡ್ಕೊಂಡು ಹೋಗಿರಿ. ಸೊ ಇದನ್ನು ಬಿಟ್ಟರೆ 9th ಒಂದು ಕೇಳೋ ಸಾಧ್ಯತೆ ಕಡಿಮೆ, ಬಟ್ ಅವ್ರು ಏನಾದರೂ ಹಾರ್ಡ್ ಲೆವೆಲಲ್ಲಿ ಕೇಳಬೇಕು ಅಂದ್ಕೊಂಡಿದ್ರೆ ಈ ಕ್ವಶನ್ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಇವು 4 ಕ್ವಶನ್ನು ಸಾಲ್ವ್ ಮಾಡ್ಕೊಂಡು ಹೋಗಿರಿ. ಇವನ್ನೆಲ್ಲ ಒಮ್ಮೆ ನೋಡ್ಕೊಂಡಿರಿ, ಯಾವುದೇ ಮ್ಯಾಟ್ರಿಕ್ ಕ್ವಶನ್ ಬಂದು ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರ. ಸೊ ನೆಕ್ಸ್ಟ್ ಹೋದರೆ ಇವೆಲ್ಲ ಒಮ್ಮೆ ಸ್ಕ್ರೀನ್ಶಾಟ್ ಹೊಡ್ಕೊಂಬಿಡಿ, ಒಮ್ಮೆ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ನೀವು ಮ್ಯಾಟ್ರಿಕ್ಸಲ್ಲಿ ತೊಗೋಬೋದು. ನೆಕ್ಸ್ಟ್ ಬಂದು ಡಿಟರ್ಮಿನೆಂಟ್ಸು. ಸೊ ನೀವು ಪಾಸ್ ಆಗೋಂಥ ಸ್ಟೂಡೆಂಟ್ಗಳಿಗೆ ಮ್ಯಾಟ್ರಿಕ್ಸು, ಡಿಟರ್ಮಿನೆಂಟ್ಸು ನೀವು ಮಸ್ಟು ಓದ್ಕೊಂಡು ಹೋಗಿರಲೇಬೇಕು, ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಲೇಬೇಕು. ಸೊ ಇವನ್ ಬಿಟ್ಟರೆ ಅಂದರೆ ನೀವು ಏನೇನು ಕಷ್ಟ ಆಗುತ್ತೆ ನಿಮಗೆ ಪಾಸ್ ಆಗೋಕ್ಕೆ ಕೂಡ. ಸೊ ಎಸ್ಪೆಷಲಿ ಡಿಟರ್ಮಿನೆಂಟ್ಸಲ್ಲಿ ಮಸ್ಟು ಈ ಕ್ವಶನ್ ಬಂದಿರುತ್ತೆ. ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಸಾಲ್ವ್ ಮಾಡುವಂಥದ್ದು. ಈ 3 ಕ್ವಶನ್ ಸಾಲ್ವ್ ಮಾಡಿರಿ, ನಿಮಗೆ ಸ್ವಲ್ಪ ಐಡಿಯಾ ಬರುತ್ತೆ. ಯಾವುದೇ ಕ್ವಶನ್ ಕೊಟ್ಟರು ಕೂಡ ಡಿಟರ್ಮಿನೆಂಟ್ನಲ್ಲಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಡಿಟರ್ಮಿನೆಂಟ್ನಲ್ಲಿ ಈಸಿ ಕ್ವಶನ್ನೇ ಕೊಟ್ಟಿರ್ತಾರೆ, ಯಾಕಂದರೆ ಇದು ಪಾಸ್ ಆಗೋವಂಥ ಸ್ಟೂಡೆಂಟ್ಗಳಿರೋದ್ರಿಂದ ಇದನ್ನು ಈಸಿ ಕ್ವಶನ್ ಕೊಟ್ಟಿರ್ತಾರೆ. ಮಸ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿರಿ. ನೆಕ್ಸ್ಟ್ ಬಂದು ಇವೆಲ್ಲ ಒಮ್ಮೆ ಪ್ರಾಕ್ಟೀಸ್ ಮಾಡಿರಿ, ಆ 3 ಮಾತ್ರ ಫಸ್ಟಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಬಂದು ಕಂಟಿನ್ಯೂಟಿ ಡಿಫ್ರೆನ್ಷಿಯೇಷನ್ ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಯಾರಿಗೆ ಸ್ವಲ್ಪ ಪಾಸ್ ಆಗೋಂಥ ಲೆವೆಲಿಗೆ ಇರ್ತಾರೆ ಅವರಿಗೆ. ಬಟ್ ಸ್ಕೋರ್ ಮಾಡೋ ಲೆವೆಲಿಗೆ ಈ ಪಾಠ ನೀವು ಮಿಸ್ ಮಾಡೋಂಗಿಲ್ಲ, ಓದ್ಕೊಂಡು ಹೋಗಿರಲೇಬೇಕು. ಎಸ್ಪೆಷಲಿ ನಾನು ಟಿಕ್ ಹಾಕೋಂಥ ಕ್ವಶನ್ಗಳು ಪ್ರಾಕ್ಟೀಸ್ ಮಾಡಲೇಬೇಕು. ಸೆಕೆಂಡ್ ಒಂದು ಮಾತ್ರ ಮಿಸ್ಟೇಕ್ ಮಾಡಬೇಡಿ, ಅದೇ ರೀತಿ ಥರ್ಡ್ ಒನ್, ಅದೇ ರೀತಿ 4th ಒನ್ ನೋಡ್ಬೋದು, ಎಷ್ಟು ವರ್ಷ ಕೇಳಿರುವಂಥದ್ದು, ಈ ವರ್ಷನೂ ಕೇಳೋ ಸಾಧ್ಯತೆ ಇದೆ, ನೋಡ್ಕೊಂಡು ಹೋಗಿರಿ. ಇದನ್ನು ಬಿಟ್ಟರೆ 4 ಮಾರ್ಕ್ಸಿಗೂ ಕೇಳೋ ಸಾಧ್ಯತೆ ಇರುತ್ತೆ, ಅದನ್ನು ಪ್ರಿಪೇರ್ ಆಗಿರಿ. ಸೊ ನೆಕ್ಸ್ಟ್ ಬಂದು 7th ಒಂದು ಪ್ರಿಪೇರ್ ಆಗಿ, 8th ಒಂದು ಪ್ರಿಪೇರ್ ಆಗಿ. ಸೊ ಇಷ್ಟೇ ಕ್ವಶನ್ ಇದರಲ್ಲಿ ಇಂಪಾರ್ಟೆಂಟ್, ಇದರಲ್ಲೇ ಒಂದು ಬಂದಿರುತ್ತೆ ಅಂದ್ಕೊಳ್ತೀನಿ ನಾನು. ಅಷ್ಟೇ ಕ್ವಶನ್ ನಾನು ಲಾಸ್ಟ್ ಇಯರ್ ಓದ್ಕೊಂಡು ಹೋಗಿದ್ದು. ನೆಕ್ಸ್ಟ್ ಬಂದು ಇಂಟಿಗ್ರೇಷನ್ ಸ್ವಲ್ಪ ಕಷ್ಟ ನಿಮಗೆ 5 ಮಾರ್ಕ್ಸಲ್ಲಿ ಸಾಲ್ವ್ ಮಾಡೋದು. ಸಮ್ ಸ್ಟೂಡೆಂಟ್ಗಳು ಇದನ್ನು ಚಾಯ್ಸಾಗಿ ತೊಗೊಂಡ್ಬಿಡ್ತಾರೆ, ಬಟ್ ನಾನು ಹೆಂಗಾರಾಗಲಿ ಅಂತ ಕೊಟ್ಟಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದರೆ ನೀವು ಇದನ್ನು ಚಾಯ್ಸಾಗಿ ತೊಗೊಂಬಿಡಿ. ಎಸ್ಪೆಷಲಿ ಇದರಲ್ಲಿ ನಿಮಗೆ ಪ್ರೂವ್ ಮಾಡೋಕ್ಕೆ ಹೇಳ್ತಾರೆ ಥಿಯರಮ್ಮ, ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಸೊ ನೋಡ್ಬೋದು, ಫೈಂಡ್ ಮಾಡಬೇಕು ಇದನ್ನು, ಆಮೇಲೆ ಎವಾಲ್ಯುಯೇಟ್ ಮಾಡಬೇಕು. ಸೊ ಅದೇ ಡಿರೈವೇಷನ್ಗೆ, ಅದೇ ಫಾರ್ಮುಲಾಗೆ ಈ ಪ್ರಾಬ್ಲಮ್ ಇರುತ್ತೆ. ನಿಮಗೆ ಡಿರೈವೇಷನ್ ಬರುತ್ತೆ ಅಂದರೆ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೀವು ಸಾಲ್ವ್ ಮಾಡ್ಕೊಳ್ಳೋದಾದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸಾಲ್ವ್ ಮಾಡ್ಕೊಂಬಿಡಿ. ಸೊ ಈ PDF ನೀವು ಬೇಕು ಅಂದರೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಅಪ್ಲಿಕೇಶನ್ ಆಫ್ ಇಂಟರ್ಗಲ್ಸ್. ಇದರಲ್ಲಿ ಸರ್ಕಲ್ಸ್ ಆಗಿರ್ಬೋದು, ಎಲಿಪ್ಸ್ ಆಗಿರ್ಬೋದು,
ಸೊ ಅದೇ ರೀತಿ ಏರಿಯಾ ಕನ್ನಡದ ಇರುತ್ತೆ, ಸರ್ಕಲ್ ಏರಿಯಾ. ಸೊ ಅದನ್ನು ಕನ್ನಡಕ್ಕೆ ನಿಮಗೆ ಬಂತು, ಡಿರೈವೇಷನ್ ಮಾಡೋಕ್ಕೆ ಬಂತು ಅಂದರೆ ಇದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬೇಸ್ ಕ್ವಶನ್ ಕೊಟ್ಟರೆ ಈಸಿಯಾಗಿ ಮಾಡ್ಬೋದು. ಸೊ ಇದರಲ್ಲಿ ಸಮ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಎಲ್ಲ ಒಂದ್ಬಿಟ್ಟು ಸಾಲ್ವ್ ಮಾಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ಸೊ ಇದನ್ನು ಬಿಟ್ಟರೆ 3Dಯಲ್ಲಿ ಕೊಡ್ತಾರೆ, ಬಟ್ ನಾನು 3Dಯಲ್ಲಿ ಲಾಸ್ಟ್ ಇಯರ್ ನಾನು ಓದ್ಕೊಂಡು ಹೋಗಿದ್ದಿಲ್ಲ, ಅದನ್ನು ಚಾಯ್ಸಾಗಿ ತೊಗೊಂಡಿದ್ದೆ. ನಿಮಗೆ 3Dಯಲ್ಲಿ ಬೇಕು ಅಂದರೆ ಮಾಡೋ ಕ್ವಶನ್ ಪೇಪರಲ್ಲಿರೋ ಕ್ವಶನ್ ಸಾಲ್ವ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ 3Dಯಲ್ಲಿ ಬರುವಂಥ ಕ್ವಶನ್ಸ್ಗಳು ಸಾಲ್ವ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ 6 ಮಾರ್ಕ್ಸ್ ಹಾಗೆ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಕೊಡ್ತೀನಿ, ಮಲ್ಟಿಪಲ್ ಚಾಯ್ಸು ಕೂಡ ಸಾಲ್ವ್ ಮಾಡಿ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಯಾವುದೂ ಮಿಸ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.